ಕರ್ದಮ ಪ್ರಜಾಪತಿಗಳು ಶತರೂಪ ಹಾಗೂ ಸ್ವಯಂಭುವ ಮನುವಿನ ಮಗಳಾದಂತಹ ದೇವಹೂತಿಯ ಜೊತೆಗೆ ವಿವಾಹವನ್ನು ಮಾಡಿಕೊಂಡು ಅಪರೋಕ್ಷ ಜ್ಞಾನದ ಅದ್ಭುತವಾದ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಅನೇಕ ದಿವ್ಯವಾದ ಭೋಗಗಳನ್ನು ಸೃಷ್ಟಿ ಮಾಡಿ ಅದರ ಭೋಗವನ್ನು ಮಾಡಿದರು. 9 ರೂಪಗಳಿಂದ ಭೋಗವನ್ನು ಮಾಡಿ 9 ಜನ ಹೆಣ್ಣು ಮಕ್ಕಳನ್ನು ಪಡೆದರು. ಸಾಕ್ಷಾತ್ ಭಗವಂತನೇ ಅವರಲ್ಲಿ ಕಪಿಲ ರೂಪದಿಂದ ಅವತಾರ ಮಾಡಿ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ ಎಂಬುದನ್ನು ನಾವು ಕೇಳಿ ತಿಳಿದಿದ್ದೇವೆ. ಇಲ್ಲಿ ಒಂದು ಮಾತನ್ನು ನಾನು ಹೇಳುವುದು ಮರೆತೆ, ಯಾದವಾರ್ಯರು ಅದನ್ನು ತಿಳಿಸಿಕೊಡ್ತಾರೆ. 9 ಜನ ಹೆಣ್ಣು ಮಕ್ಕಳಾದ ಮೇಲೆ ಆ 9 ರೂಪಗಳು ಹೋಗಿಬಿಡ್ತು, ಒಂದೇ ಒಂದು ರೂಪ ಉಳಿದದ್ದು. ಭೋಗ ಮಾಡಬೇಕಾದರೆ ಕರ್ದಮರೂ 9 ಹಾಗೂ ದೇವಹೂತಿಯೂ 9 ದೇಹವನ್ನು ಪಡೆದಿದ್ದರು. ಯಾವಾಗ ಮಕ್ಕಳಾಯಿತೋ 9 ಜನ ಹೆಣ್ಣು ಮಕ್ಕಳಾದ ಮೇಲೆ ಆ ಉಳಿದ 8 ದೇಹಗಳೆಲ್ಲ ಮಾಯ ಆಗಿ ನಾಶವಾಗಿ ಕೇವಲ ಒಂದು ದೇಹ ಮಾತ್ರ ಉಳಿಯಿತು ಅನ್ನೋದನ್ನು ತಿಳಿಸ್ತಾರೆ. ಮೈತ್ರೇಯರು ಮತ್ತೆ ಮುಂದೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮನೋಸ್ತು ಶತರೂಪಾಯ, ಆ ಮನು ಮತ್ತು ಶತರೂಪಾರಲ್ಲಿ 3 ಜನ ಹೆಣ್ಣು ಮಕ್ಕಳು ಆದರು. ಆಕೂತಿ, ದೇವಹೂತಿ, ಪ್ರಸೂತಿ ಹಾಗೂ ಪ್ರಿಯವ್ರತ ಉತ್ತಾನಪಾದ ಅಂತ. ಆಕೂತಿಯನ್ನು ರುಚಿ ಎಂಬಂತಹ ಋಷಿಗಳಿಗೆ ರುಚಿ ಪ್ರಜಾಪತಿ ಅಂತ ಕರೀತಾರೆ. ಆ ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅವರಲ್ಲಿ ಸಾಕ್ಷಾತ್ ಯಜ್ಞನಾಮಕನಾದಂತಹ ಭಗವಂತ ಅವತಾರ ಮಾಡ್ತಾನೆ. ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿ ದಕ್ಷಿಣಾ ಎಂಬ ಹೆಸರಿನಿಂದ ಅವತಾರ ಮಾಡ್ತಾಳೆ. ಇದರ ಏನು ಒಂದು ಸಂಕೇತ ಅಂದರೆ ಯಜ್ಞ ಇದು ದಕ್ಷಿಣಾ ಸಹಿತವಾಗಿಯೇ ಇರಬೇಕು. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ತಾಮಸವಾದ ಯಜ್ಞ ಯಾವುದು ಅಂದರೆ ಅದಕ್ಷಿಣಂ, ದಕ್ಷಿಣೆ ಇಲ್ಲದೆ ಇರುವಂತಹ ಯಜ್ಞ ಇದು ತಾಮಸ ಯಜ್ಞ ಅಂತ. ಹಾಗಾಗಿ ಯಜ್ಞನಾಮಕನಾದಂತಹ ಭಗವಂತ ಮತ್ತು ದಕ್ಷಿಣ ಎಂಬ ರೂಪದಿಂದ ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲಿ ಅವತಾರ ಮಾಡ್ತಾಳೆ. ಅವತಾರ ಯಾರಲ್ಲಿ? ಆಕೂತಿಯಲ್ಲಿ ಅವತಾರ ಮಾಡ್ತಾಳೆ. ಈ ಆಕೂತಿ ಯಾರ ಮಗಳು? ಸ್ವಯಂಭುವ ಮನುವಿನ ಮಗಳು. ಸ್ವಯಂಭುವ ಮನು ಆ ಯಜ್ಞನಾಮಕನಾದಂತಹ ಭಗವಂತ ಅಂತಹ ಸಾಕ್ಷಾತ್ ಭಗವಂತನೇ ಅವತಾರ ಮಾಡಿದ್ದಾನೆ ಅಂತ ತಿಳಿದು ಅವನನ್ನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡ್ತಾನೆ. ಪುತ್ರಿಕಾ ಪುತ್ರ ಧರ್ಮ ಅಂತ. ಪುತ್ರಿಕಾ ಪುತ್ರ ಧರ್ಮ ಅನ್ನೋದು ಸಾಮಾನ್ಯವಾಗಿ ಗಂಡು ಮಕ್ಕಳು ಇಲ್ಲದೇ ಇದ್ದಾಗ ಹೆಣ್ಣು ಮಗಳ ಮಗನನ್ನು ತನ್ನ ಮಗ ಅಂತ ಸ್ವೀಕಾರ ಮಾಡುವುದು ಸಾಮಾನ್ಯ ನಿಯಮ. ಆದರೆ ಇಲ್ಲಿ ಒಂದು ವಿಶೇಷವಾದ ಲೋಭ ಇತ್ತವನಿಗೆ. ದೇವರು ತನ್ನ ಮಗನಾಗಿ ಸಿಗ್ತಾನಲ್ಲ ಅಂತನ್ನುವುದಕ್ಕಾಗಿ ಸ್ವಯಂಭೂಮನು ಆ ಯಜ್ಞನಾಮಕನಾದ ಭಗವಂತನನ್ನು ತಾನು ಮಗ ಅಂತ ಸ್ವೀಕಾರ ಮಾಡಿದ್ದಾನೆ. ದಕ್ಷಿಣಾಳ ಜೊತೆಗೆ ವಿವಾಹ ಆಗತ್ತೆ. ಇವರಿಬ್ಬರಲ್ಲಿ 12 ಜನ ಮಕ್ಕಳಾಗ್ತಾರೆ. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇಂದ್ರ, ಕವಿ, ಭುವ, ಸ್ವಾಹ, ಸುದೇವ, ರೋಚನ ಎಂಬುದಾಗಿ 12 ಜನ ಮಕ್ಕಳು ಈ ಯಜ್ಞ ಮತ್ತು ದಕ್ಷಿಣಾಳಲ್ಲಿ ಹುಟ್ಟುತ್ತಾರೆ. ಈ 12 ಜನ ಮಕ್ಕಳು ಇವರು ಸಾಮಾನ್ಯರಲ್ಲ. ಇವರು ಆ ಸ್ವಯಂಭುವ ಮನ್ವಂತರದಲ್ಲಿ ಇವರೇ ದೇವತೆಗಳು. ಈಗ ಹೇಗೆ ಪುರಂದರ, ಅಗ್ನಿ ಅಂತ ಎಲ್ಲ ಈಗ ಇದ್ದಾರೋ ಹಾಗೆ ಆ ಸ್ವಯಂಭುವ ಮನ್ವಂತರದಲ್ಲಿ ಅವರೇ ದೇವತೆಗಳು. ಆಗ ಅವರಿಗೆ ದೇವತೆ ಅಂತ ಹೆಸರಿರೋದಿಲ್ಲ, ಆದಿತ್ಯರು ಅಂತ ಹೆಸರಿರೋದಿಲ್ಲ. ಆಗ ಅವರಿಗೆ ತುಷಿತ ಅಂತ ಹೆಸರು. ಸ್ವಯಂಭುವ ಮನ್ವಂತರದಲ್ಲಿ ಇರುವ ದೇವತೆಗಳಿಗೆ, ಈ ಮನ್ವಂತರದಲ್ಲಿರುವ ದೇವತೆಗಳಿಗೆ ಏನು ಹೆಸರು? ಆದಿತ್ಯ ಅಂತ ಹೆಸರು. ಯಾಕೆ? ಅದಿತಿಯಿಂದ ಹುಟ್ಟಿದ್ದಾರೆ ಆದ್ದರಿಂದ. ಆದರೆ ಸ್ವಯಂಭುವ ಮನ್ವಂತರದಲ್ಲಿ ಇರುವಂತಹ ದೇವತೆಗಳು ಯಾರು? ಇವರು ಸಾಕ್ಷಾತ್ ಯಜ್ಞನಾಮಕನಾದ ಭಗವಂತನ ಮಕ್ಕಳು. ಅವರಿಗೆಲ್ಲ ತುಷಿತ ಅಂತ ಹೆಸರು. ಇಂದ್ರ ಸಾಕ್ಷಾತ್ ಯಜ್ಞನಾಮಕನಾದ ಭಗವಂತನೇ ಆ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರನಾಗಿದ್ದಾನೆ. ಮರೀಚಿ, ಅತ್ರಿ, ಪುಲಹ ಇತ್ಯಾದಿಗಳೆಲ್ಲರೂ ಕೂಡ ಸಪ್ತರ್ಷಿಗಳಾಗಿದ್ದಾರೆ. ದೇವಹೂತಿಯನ್ನು ಕರ್ದಮನಿಗೆ ಕೊಟ್ಟಿದ್ದಾರೆ. ಆ ಕಥೆಯನ್ನು ನಾವು ತಿಳಿದಿದ್ದೇವೆ. ಆ ದೇವಹೂತಿಗೆ ಆಮೇಲೆ ಪ್ರಸೂತಿ, ಆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ. ಆ ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಣು ಮಕ್ಕಳು.
ಇಷ್ಟು ಹೇಳಿ ಆ ದೇವಹೂತಿಗೇನು 9 ಜನ ಹೆಣ್ಣು ಮಕ್ಕಳಾಗಿದ್ದಾರಲ್ಲ ಅವರ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅನ್ನುವುದಕ್ಕಾಗಿ ಅವರ ವಂಶ ವಿಸ್ತಾರವನ್ನು ತಿಳಿಸಿಕೊಡ್ತಾರೆ. ಆ ದೇವಹೂತಿಯ ಕರ್ದಮ ಪ್ರಜಾಪತಿ ಹಾಗೂ ದೇವಹೂತಿಯ ಮಗಳು ಕಲಾ ಅಂತ ಮರೀಚಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಆ ಮರೀಚಿಯಲ್ಲಿ ಕಶ್ಯಪ, ಪೂರ್ಣಿಮಾ ಎಂಬುದಾಗಿ 2 ಮಕ್ಕಳು ಹುಟ್ಟಿದ್ದಾರೆ. ಆ ಪೂರ್ಣಿಮಾಳಲ್ಲಿ ವಿರಜ, ವಿಶ್ವಗ ಅಂತ 2 ಮಕ್ಕಳು ಹುಟ್ಟಿದ್ದಾರೆ. ಆ ವಿಶ್ವಗ ಅನ್ನುವಳೇನೆ ಗಂಗಾ, ದೇವಗಂಗೆಯಾಗಿ ಅವಳು ಹರಿಯುತ್ತಾಳೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಅನುಸೂಯಾಳನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಈ ಅತ್ರಿ ಋಷಿಗಳಲ್ಲಿ ದತ್ತ, ದುರ್ವಾಸರು ಹಾಗೂ ಚಂದ್ರ ಈ 3 ಜನ ಹುಟ್ಟುತ್ತಾರೆ. ಅದರ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಅತ್ರಿ ಋಷಿಗಳು ಕುಲಾದ್ರಿ ಅಂತ ಪರ್ವತ, ಆ ಕುಲಾದ್ರಿ ಪರ್ವತದಲ್ಲಿ 100 ವರ್ಷ ತಪಸ್ಸು ಮಾಡ್ತಾರೆ. ಕೇವಲ ವಾಯುವನ್ನು ಸ್ವೀಕಾರ ಮಾಡಿ ಉಪವಾಸ ಇದ್ದು ಒಂದೇ ಒಂದು ಕಾಲಿನ ಮೇಲೆ 100 ವರ್ಷ ತಪಸ್ಸನ್ನು ಮಾಡ್ತಾರೆ. 100 ವರ್ಷ ತಪಸ್ಸನ್ನು ಮಾಡಿದಾಗ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ತಪಸ್ಸು ಮಾಡಿರ್ತಾರೆ. ಅವ್ರಿಗೇನು ಅಪೇಕ್ಷೆ ಇರುತ್ತೆ ಅಂದರೆ, ಆಗಿನ ಕೃತಯುಗದಲ್ಲಿ ಎಲ್ಲವೂ ಭಗವಂತನನ್ನೇ ಉಪಾಸನೆ ಮಾಡುವಂತಹ ಜನ. ಹೀಗಾಗಿ ಅದೊಂದು ತಿಳ್ಕೊಳ್ಬೇಕು. ಕೃತಯುಗದಲ್ಲಿ ಜನರೆಲ್ಲ ಉಪಾಸನೆ ಯಾರನ್ನ ಮಾಡ್ತಾಯಿದ್ರು? ದೇವರೊಬ್ಬರನ್ನೇ. ಈ ನವಗ್ರಹ ದೇವತೆಗಳು ಇವರೆಲ್ಲ ಅಣ್ಣ ತಮ್ಮಂದ್ರಿದ್ದಾಗ ಅವರಿಗೆ ನಿತ್ಯ ನೋಡ್ತಾರೆ. ಅವ್ರನ್ನೆಲ್ಲ ಉಪಾಸನೆ ಇಲ್ಲ ಮಾಡಿದರೆ ಬ್ರಹ್ಮದೇವರು ಇಲ್ಲ ದೇವರು, ಇಬ್ಬರನ್ನೇ ಉಪಾಸನೆ ಮಾಡೋದು, ತಪಸ್ಸು ಮಾಡೋದು ಇವರಿಬ್ಬರನ್ನೇ. ಹಾಗಾಗಿ ಅವರು ಉಪಾಸನೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಅವರಿಗೆ 3 ಜನ ಮಕ್ಕಳು ಬೇಕಾಗಿತ್ತು. 3 ಜನ ಮಕ್ಕಳು ಬೇಕಾದಾಗ ಅವರು ಏನಂತ ಉಪಾಸನೆ ಮಾಡಿಕೊಂಡಿದ್ದರು ಅಂದರೆ, ಭಗವಂತನ 3 ರೂಪಗಳಿದೆ. ಒಂದು ಸೃಷ್ಟಿಯನ್ನು ಮಾಡುವಂತಹ ರೂಪ, ಇನ್ನೊಂದು ಸಂಹಾರವನ್ನು ಮಾಡುವಂತಹ ರುದ್ರರೂಪ, ಮತ್ತೊಂದು ಸೃಷ್ಟಿಯನ್ನು ಮಾಡುವಂತಹ ಬ್ರಹ್ಮರೂಪ, ಮತ್ತೊಂದು ಪಾಲನವನ್ನು ಮಾಡುವಂತಹ ನಾರಾಯಣ ಎಂಬ ರೂಪ, ವಿಷ್ಣು ಎಂಬ ರೂಪ. ಹೀಗೆ ಬ್ರಹ್ಮ, ವಿಷ್ಣು, ಶಿವ ಎಂಬಂತಹ ಭಗವಂತನ 3 ರೂಪಗಳನ್ನು ಧ್ಯಾನ ಮಾಡ್ತಾ ತಪಸ್ಸು ಮಾಡಿದ್ರು ಅವರು. ತಪಸ್ಸೆಲ್ಲ ಆಯಿತು, ಭಾರಿ ತಪಸ್ಸಾಯಿತು. ತಪಸ್ಸಾದ ಮೇಲೆ ನೋಡ್ತಾರೆ ದೇವರು ಪ್ರತ್ಯಕ್ಷನಾಗಿದ್ದಾನೆ. ದೇವರು ಪ್ರತ್ಯಕ್ಷನಾಗೋದು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಎದುರಿಗೆ ಬಂದು ಕೂತಿದ್ದಾರೆ. ಸ್ತೋತ್ರವನ್ನೇನೋ ಮಾಡಿದರು. ವಿಶ್ವೋದ್ಭವ ಸ್ಥಿತಿ ಲಯೇಶು ವಿಭಜ್ಯಮಾನೈರ್ಮಾಯಾಗುಣೈರನುಗುಣಂ ಪ್ರಗೃಹೀತ ದೇಹಾ ಹೇ ಬ್ರಹ್ಮ ವಿಷ್ಣು ಗಿರಿಶಾ ಪ್ರಣತೋಸ್ಮ್ಯಹಂಬಃ ತೇಭ್ಯಕ್ಕ ಏವ ಭವತಾಂ ಸ್ವಿದಿಹೋಪಹೂತಃ. ಆ ಸ್ತೋತ್ರವನ್ನು ಮಾಡಿ ಅವ್ರಿಗೆ ಕನ್ಫ್ಯೂಷನ್ನು. ನಿಮ್ಮ 3 ಮಂದಿಯೊಳಗೆ ನಾ ಯಾರನ್ನ ಕರೆದೀನಿ? ನೀವ್ಯಾಕೆ 3 ಮಂದಿ ಬಂದ್ರಿ? ನಾನು ಕರೆದದ್ದು ದೇವರನ್ನು ಕರೆದದ್ದು, ಈ ಬ್ರಹ್ಮ ಶಿವ ಯಾಕೆ ಬಂದರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಅಲ್ಲಿ ಬಹಳ ಸುಂದರವಾದ ಉತ್ತರ. ಭಗವಂತನ ರುದ್ರ ಎಂಬ ರೂಪ ಏನಿದೆ, ಭಗವಂತನ ಬ್ರಹ್ಮ ಎಂಬಂತಹ ಏನು ರೂಪ ಇದೆ, ಆ ಭಗವಂತನ ರುದ್ರ ಎಂಬ ರೂಪ ರುದ್ರನನ್ನು ಬಿಟ್ಟು ಹೊರಗೆ ಬರೋದಿಲ್ಲ, ರುದ್ರನಲ್ಲೇ ಇರುತ್ತೆ. ಸಂಹಾರವನ್ನು ಮಾಡುವಂತಹ ರುದ್ರ ಎಂಬ ರೂಪ ರುದ್ರಾಂತರ್ಯಾಮಿಯಾಗಿಯೇ ಎಲ್ಲಾದರೂ ಬರಬೇಕೇ ಹೊರತು ಬರೀ ರುದ್ರಮ ಅಂದರೆ ಆ ರುದ್ರ ದೇಹವನ್ನು ಬಿಟ್ಟು ಪ್ರತ್ಯೇಕವಾಗಿ ಭಗವಂತನ ರುದ್ರ ಎಂಬ ರೂಪ ಬರೋದಿಲ್ಲ. ಬ್ರಹ್ಮ ಎಂಬ ರೂಪವೂ ಅಷ್ಟೆ. ಅಂತರ್ಯಾಮಿಯಾಗಿ ಕಾರ್ಯವನ್ನು ಮಾಡುವಂತಹ ಏನೆಲ್ಲ ಭಗವಂತನ ರೂಪಗಳಿವೆಯೋ ಅದು ಆ ಅಧಿಷ್ಠಾನದ ಸಹಿತವಾಗಿಯೇ ಬರುತ್ತೆ ಹೊರತು ಪ್ರತ್ಯೇಕವಾಗಿ ಬರೋದಿಲ್ಲ. ಅಗ್ನಿಯ ಅಂತರ್ಗತನಾಗಿ ಅಗ್ನಿ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಆ ಅಗ್ನಿ ಎಂಬ ಭಗವಂತನನ್ನು ನಾವು ಬಾ ಅಂತ ಕರೆದರೆ ಅವನು ಬೆಂಕಿಯ ರೂಪದಲ್ಲೇನೇ ಇಲ್ಲಿ ಬರಬೇಕೇ ಹೊರತು ಹಾಗೆ ಬರೋದಿಲ್ಲ. ಇದು ಭಗವಂತನ ಸಂಕಲ್ಪ. ಹಾಗಾಗಿ ಅವರು ಅತ್ರಿ ಋಷಿಗಳು ಮನಸ್ಸಿನಲ್ಲಿ ಸಂಹಾರ ಮಾಡುವ ರುದ್ರರೂಪ, ಸೃಷ್ಟಿ ಮಾಡುವ ಬ್ರಹ್ಮರೂಪ ಎಂಬುದಾಗಿ ಭಗವಂತನನ್ನೇ ಉಪಾಸನೆ ಮಾಡಿದ್ದರೂ ಕೂಡ ಬಂದದ್ದು ಬ್ರಹ್ಮ, ರುದ್ರ ಹಾಗೂ ಭಗವಂತ ಅಲ್ಲಿ ಬಂದದ್ದಾರೆ. ಆದ್ದರಿಂದ ಇತಿ ತಸ್ಯ ವಚಶ್ರುತ್ವ, ಇಲ್ಲಪ್ಪ ನೀನೇನು ಹೇಳಿದ್ಯೋ ಅದನ್ನೇ ನಾವೇ ಬಂದಿದ್ದೇವೆ, ಏನು ಯೋಚನೆ ಮಾಡಬೇಡ ಅಂತ ಅವನು 3 ಜನ ಆಶ್ವಾಸನೆಯನ್ನು ನೀಡಿದ್ದಾರೆ. ಏನು ಹೊರಬೇಕು ಅಂತ ಕೇಳಿದಾಗ, ನಿಮಗೆ ಸಮಾನರಾದ ಮಕ್ಕಳಾಗಬೇಕು. ನಿಮಗೆ ಸಮಾನರಾದ ಮಕ್ಕಳಾಗಬೇಕು ಅಂದಾಗ ದೇವರಿಗೆ ಸಮಾನರಾದ ಮಕ್ಕಳು ಮತ್ತಾರೂ ಇಲ್ಲ. ಆದ್ದರಿಂದ ಸ್ವಯಂ ದೇವರೇನೇ
ದತ್ತ ಎಂಬ ರೂಪದಿಂದ ಅಲ್ಲಿ ಅವತಾರ ಮಾಡ್ತಾನೆ. ಸೋಮೋಭೂತ್ ಬ್ರಹ್ಮಣೋಂಶೇನ, ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಬ್ರಹ್ಮದೇವರ ಅಂಶದಿಂದ ಯುಕ್ತನಾದ ಚಂದ್ರ ಆ ಅತ್ರಿ ಋಷಿಗಳಲ್ಲಿ ಅವತಾರ ಮಾಡ್ತಾರೆ. ಸ್ವಯಂ ರುದ್ರದೇವರೇ ದೂರ್ವಾಸರಾಗಿ ಅವತಾರ ಮಾಡ್ತಾರೆ. ಹೀಗೆ ದತ್ತಂ ದೂರ್ವಾಸಸಂ ಸೋಮಂ 3 ಜನ ಅಲ್ಲಿ ಅವತಾರ ಮಾಡಿದ್ದಾರೆ. ಇಷ್ಟು ಆ ಕಥೆಯನ್ನು ಹೇಳಿ ಮುಂದೆ ಮತ್ತೆ ಉಳಿದ ಮಕ್ಕಳ ಕಥೆಯನ್ನು ಹೇಳ್ತಾರೆ. ಶ್ರದ್ಧಾ ಅಂತ ಆ ಕರ್ದಮ ಪ್ರಜಾಪತಿಗಳ ಮಗಳು, ಆ ತ್ರಿಋಷಿ ದತ್ತಾತ್ರೇಯನ ಕಥೆ ಮುಂದೆ ಬರುತ್ತೆ. ಇದೇ ದತ್ತ ಕಾರ್ತಿವೀರ್ಯಾರ್ಜುನನಿಗೆ ವಿಶೇಷ ಗುರುಸ್ಥಾನದಲ್ಲಿದ್ದು ಅವನಿಗೆ ಉಪದೇಶ ಮಾಡಿದ ಇತ್ಯಾದಿ ಕಥೆಗಳು ಮುಂದೆ 9ನೇ ಸ್ಕಂದದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಆಮೇಲೆ ಶ್ರದ್ಧಾ ಅಂತ ಒಬ್ಬಳು ಮಗಳು ಅಂಗಿರಸ ಋಷಿಗಳಿಗೆ ಕೊಟ್ಟಿದ್ದಾರೆ. ಅವರಿಬ್ಬರಲ್ಲಿ ಕೃಷ್ಣ ಪಕ್ಷ ಚತುರ್ದಶಿಗೆ ಅಭಿಮಾನಿಯಾದಂತಹ ಒಬ್ಬ ದೇವತೆ ಸಿನಿವಾಲಿ ಅಂತ ಅವಳನ್ನು ಕರೆಯೋದು. ಕೃಷ್ಣ ಪಕ್ಷ ಚತುರ್ದಶಿಗೆ ಸಿನಿವಾಲಿ ಅಂತಲೇ ಹೆಸರು, ಹಾಗಾಗಿ ಅವಳು ಹುಟ್ಟಿದ್ದಾಳೆ. ಮತ್ತು ಅಮಾವಾಸ್ಯಕ್ಕೆ ಅಭಿಮಾನಿಯಾದಂತಹ ದೇವತೆ ಕುಹು ಅಂತ ಅವಳು ಹುಟ್ಟಿದ್ದಾಳೆ. ಆಮೇಲೆ ಶುಕ್ಲ ಪಕ್ಷ ಚತುರ್ದಶಿಗೆ ಅಭಿಮಾನಿ ದೇವತೆ ಅನುಮತಿ ಅಂತ ಅವಳು ಹುಟ್ಟಿದ್ದಾಳೆ. ರಾಕಾ ಅಂತ ಪೂರ್ಣಿಮೆಗೆ ಅಭಿಮಾನಿ ದೇವತೆ, ಅವರಿಬ್ಬರು 4 ಜನ ಹೀಗೆ ಅವರಲ್ಲಿ ಹುಟ್ಟಿದ್ದಾರೆ. ಆಮೇಲೆ ಅದಲ್ಲದೇನೆ ಉಚಥ್ಯ ಮತ್ತು ಬೃಹಸ್ಪತ್ಯಾಚಾರು ಇವರು ಅವರಲ್ಲೇ ಹುಟ್ಟಿದ್ದು. ಶ್ರದ್ಧಾ ಮತ್ತು ಅಂಗಿರಸ್ ಇವರಲ್ಲಿ ಉಚಥ್ಯ ಮತ್ತು ಬೃಹಸ್ಪತಿ ಇವರಿಬ್ಬರು ಕೂಡ ಅಲ್ಲಿ ಹುಟ್ಟಿದ್ದಾರೆ. ಹವಿರ್ಭೂ ಪುಲಸ್ತ್ಯ ಹವಿರ್ಭೂ ಅವಳನ್ನು ಪುಲಸ್ತ್ಯ ಋಷಿಗೆ ಕೊಟ್ಟಿದ್ದಾರೆ. ಆ ಪುಲಸ್ತ್ಯರಲ್ಲಿ ಹುಟ್ಟಿದವರೇನೆ ಅಗಸ್ತ್ಯರು ಮತ್ತು ವಿಶ್ರವ ಎಂಬಂತಹ ಮತ್ತೊಬ್ಬ ಋಷಿ. ಈ ವಿಶ್ರವಸ್ಸು ಅವರು ಇಡಬಿಲ ಅನ್ನೋವಳ ಜೊತೆಗೆ ಮದುವೆಯಾಗ್ತಾರೆ. ಆ ಇಡಬಿಲ ಅನ್ನೋವಳಲ್ಲಿ ಹುಟ್ಟಿದವರೇನೆ ಕುಬೇರ ಹುಟ್ಟುತ್ತಾನೆ. ಆ ವಿಶ್ರವಸ್ಸೇನೆ ಇನ್ನೊಂದು ಮದುವೆಯಾಗ್ತಾನೆ ಕೇಶಿನಿ ಅಂತ. ಅವರಲ್ಲಿ ಹುಟ್ಟಿದವರೇನೆ ರಾವಣ, ಕುಂಭಕರ್ಣ, ವಿಭೀಷಣ. ಹೀಗೆ ಈ ರಾವಣ ಕುಂಭಕರ್ಣರು ಈ ದಕ್ಷ ಪ್ರಜಾಪತಿಯ ಕರ್ದಮ ಪ್ರಜಾಪತಿಯ ವಂಶದಲ್ಲೇ ಬಂದವರು. ಆಮೇಲೆ ಗತಿ ಅನ್ನೋವಳನ್ನು ಪುಲಹರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇವರಲ್ಲಿ ಕರ್ಮಶ್ರೇಷ್ಠ, ವರೀಯಾನ್, ಸಹಿಷ್ಣು ಎಂಬ 3 ಜನ ಮಕ್ಕಳಾಗ್ತಾರೆ. ಕ್ರಿಯಾ ಅನ್ನುವವಳನ್ನು ಕ್ರತು ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರಲ್ಲಿ 60,000 ಜನ ವಾಲಖಿಲ್ಯರು ಅನ್ನುವಂತಹ ಋಷಿಗಳು. ಕೇವಲ ಅಂಗುಷ್ಠ ಮಾತ್ರದ ಆಕಾರದಲ್ಲಿ ಇರುವಂತಹ ವಾಲಖಿಲ್ಯರು ನಿತ್ಯದಲ್ಲಿ ಸೂರ್ಯನ ರಥದಲ್ಲಿ ನಿಂತು, ಸೂರ್ಯನ ಎದುರುಗಡೆ ನಿಂತು ವೇದೋಚ್ಚಾರಣವನ್ನು ಮಾಡ್ತಾ ಭಗವಂತನ ಹಾಗೂ ಸೂರ್ಯಾಂತರ್ಯಾಮಿಯಾದ ನಾರಾಯಣನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಎನ್ನುವುದನ್ನು ನಾವು ಕೇಳಿದ್ದೇವೆ. ಆಮೇಲೆ ಊರ್ಜಾ ಅಥವಾ ಅರುಂಧತಿ ಅವರನ್ನು ವಸಿಷ್ಠರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರಲ್ಲಿ ಚಿತ್ರಕೇತು, ಸುರೋಚಿ, ವಿರಜ, ಮಿತ್ರ, ಉಲ್ಬಣ, ವಸುಭೃದ್ಯಾನ, ದ್ಯುಮಾನ್, ಶಕ್ತಿ ಮೊದಲಾದ ಅನೇಕ ಜನ ಮಕ್ಕಳಾಗ್ತಾರೆ. ಶಾಂತಿಯನ್ನು ಅಥರ್ವಣ ಋಷಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರಲ್ಲಿ ದಧೀಚಿ ಋಷಿಗಳು ಹುಟ್ಟುತ್ತಾರೆ. ಖ್ಯಾತಿಯನ್ನು ಭೃಗು ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಭೃಗು ಋಷಿಗಳಲ್ಲಿ ಧಾತ, ವಿಧಾತ ಮತ್ತು ಸಾಕ್ಷಾತ್ ಲಕ್ಷ್ಮೀದೇವಿ ಶ್ರೀದೇವಿ ಅವತಾರ ಮಾಡ್ತಾಳೆ. ಆದ್ದರಿಂದಲೇ ಅವಳನ್ನು ಭಾರ್ಗವಿ ಅಂತ ಕರೆಯೋದು, ಭೃಗು ಋಷಿಗಳ ಮಗಳು ಅನ್ನುವುದಕ್ಕಾಗಿ. ಆಮೇಲೆ ಈ ಧಾತ ವಿಧಾತ ಇಬ್ಬರು ಮೇರು ಪರ್ವತದ ಮಕ್ಕಳಾದಂತಹ ಆಯತಿ ಮತ್ತು ನಿಯತಿ ಅನ್ನುವರನ್ನು ಮದುವೆಯಾಗ್ತಾರೆ. ಆ ಆಯತಿಯಲ್ಲಿ ಮೃಕಂಡು ಎಂಬ ಋಷಿಗಳು ಹುಟ್ಟುತ್ತಾರೆ. ಆ ಮೃಕಂಡು ಋಷಿಗಳ ಮಕ್ಕಳೇನೆ ಮಾರ್ಕಾಂಡೇಯರು. ನಿಯತಿ ಎನ್ನುವಂತಹ ಹೆಂಡತಿಯಲ್ಲಿ ಪ್ರಾಣ ಎಂಬಂಥವ್ರು ಹುಟ್ಟುತ್ತಾರೆ. ಆ ಪ್ರಾಣರಿಂದ ವೇದಶಿರಾದಿಂದ ಶುಕ್ರಾಚಾರ್ಯರು ಹುಟ್ಟುತ್ತಾರೆ. ಸೊ ಶುಕ್ರಾಚಾರ್ಯರು ಭಾರ್ಗವ ಯಾಕೆ ಅಂದರೆ ಭೃಗು ಋಷಿಗಳ ವಂಶದಲ್ಲಿ ಬಂದದ್ದರಿಂದ ಅವರು ಭಾರ್ಗವ. ಹೀಗೆ ಈ ಎಲ್ಲ 9 ಜನ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ಋಷಿಗಳಿಗೆ ಕೊಡ್ತಾರೆ. ಅವರಿಂದ ಇಷ್ಟೆಲ್ಲ ಸಂತಾನ ಅಭಿವೃದ್ಧಿ ಆಗುತ್ತೆ. ನೋಡಿ, ನಾವು ಕೇಳುವ ಎಲ್ಲ ಪ್ರಸಿದ್ಧ ಋಷಿಗಳು, ಪ್ರಸಿದ್ಧ ದೇವತೆಗಳು ಎಲ್ಲರೂ ಇವರ ಸಂತಾನದಲ್ಲಿ ಬಂದುಬಿಟ್ರು. ಆ ಸ್ವಯಂಭೂಮನು ಬ್ರಹ್ಮದೇವರೇನು ಅಂದ್ಕೊಂಡಿದ್ರೋ ಎಲ್ಲ ಕಡೆಗೆ ಪ್ರಜೆಗಳು ಅಭಿವೃದ್ಧಿಯಾಗಬೇಕು ಅಂತ ಎಲ್ಲರೂ ಇವರ ವಂಶದವರೇನೆ. ಕಶ್ಯಪರ ಒಬ್ಬರನ್ನು ತೊಗೊಂಬಿಡಿ, ಮುಗಿದೋಯ್ತು, ಎಲ್ಲರೂ ಕಶ್ಯಪರ ಮಕ್ಕಳೇ. ಅಷ್ಟು ಅದ್ಭುತವಾಗಿ ಪ್ರಜಾಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಸೂತಿ ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟರು ಅಂತ ಹೇಳಿದರು. ಆ ಪ್ರಸೂತಿಗೆ 16 ಜನ ಹೆಣ್ಣು ಮಕ್ಕಳಾದರು. ಆ 16 ಜನ ಹೆಣ್ಣು ಮಕ್ಕಳಲ್ಲಿ 13 ಜನರನ್ನು ಧರ್ಮರಾಜನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ. ಇನ್ನು ಒಬ್ಬಳು ಅಗ್ನಿ,
ಅಗ್ನಿಗೆ ಕೊಟ್ಟ, ಅವಳ ಹೆಸರು ಸ್ವಾಹ. ಪಿತೃಗಳಿಗೆ ಮದುವೆ ಮಾಡಿದ ಸ್ವಧಾ ಅಂತ. ರುದ್ರದೇವರಿಗೆ ಸತೀ ಅನ್ನೋಳನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ. ಈ ಧರ್ಮನ ಹೆಂಡತಿಯರು ಶ್ರದ್ಧಾ, ಇವೆಲ್ಲ ಬಹಳ ಚೆನ್ನಾಗಿದೆ ಅರ್ಥ ಮಾಡಿಕೊಂಡ್ರೆ. ನೋಡಿ, ಯಮಧರ್ಮನಿಗೆ ಕೊಟ್ಟಂತಹ 13 ಜನ ಹೆಂಡತಿಯರು ಯಾರು? ಅವರ ಹೆಸರು ಕೇಳಿದರೆ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಜೋಡಣೆ ಆಗತ್ತೆ. ಧರ್ಮ ಇರಬೇಕು ಅಂದರೆ ಶ್ರದ್ಧಾ, ಮೊದಲನೇ ಹೆಂಡತಿ ಶ್ರದ್ಧಾ. ಶ್ರದ್ಧೆ ಇದ್ದರೇನೆ ಧರ್ಮ. ಧರ್ಮ ಇದು ಶ್ರದ್ಧೆಯನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಶ್ರದ್ಧಾ. ಮೈತ್ರಿ ಇದು ಒಂದು ಧರ್ಮದ ದೊಡ್ಡ, ಇಷ್ಟೊತ್ತು ನಾವು ಕೇಳಿದ್ವಿ 3ನೇ ಸ್ಕಂದದಲ್ಲಿ ಮೈತ್ರಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಹ್ರೀ, ಮೂರ್ತಿ. ಹೀಗೆ 13 ಜನರನ್ನು ಯಮಧರ್ಮನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಅವರಲ್ಲಿ ಅನೇಕ ಜನ ಮಕ್ಕಳಾಗಿದ್ದಾರೆ. ಶ್ರದ್ಧಾಳಲ್ಲಿ ಶುಭ, ಮೈತ್ರಿಯಲ್ಲಿ ಪ್ರಸಾದ, ದಯಾದಲ್ಲಿ ಅಭಯ, ಶಾಂತಿಯಲ್ಲಿ ಸುಖ, ತುಷ್ಟಿಯಲ್ಲಿ ಮುದ, ಪುಷ್ಟಿಯಲ್ಲಿ ಸ್ಮಯ, ಕ್ರಿಯಾದಲ್ಲಿ ಯೋಗ, ಉನ್ನತಿಯಲ್ಲಿ ದರ್ಪ, ಬುದ್ಧಿಯಲ್ಲಿ ಅರ್ಥ, ಮೇಧಾದಲ್ಲಿ ಸ್ಮೃತಿ, ತಿತಿಕ್ಷಾದಲ್ಲಿ ಕ್ಷೇಮ, ಹ್ರೀ ಅನ್ನುವಲ್ಲಿ ಪ್ರಶ್ರಯಾಶ್ರುತ, ಮೂರ್ತಿ ಎಂಬ ಹೆಂಡತಿಯಲ್ಲಿ ನರನಾರಾಯಣರು ಅವತಾರ ಮಾಡಿದ್ದಾರೆ. ಹೀಗೆ ಸಂಕ್ಷೇಪದಲ್ಲಿ ತಿಳಿಸಿಕೊಡ್ತಾರೆ. ಇದೆಲ್ಲದಕ್ಕೂ ಒಂದೊಂದು ಸುಂದರವಾದ ಅರ್ಥಗಳಿದೆ. ಇದನ್ನು ತಿಳಿದುಕೊಳ್ಳಬೇಕು. ಈಗ ಸುಮ್ಮನೆ ಒಂದೆರಡು ತಿಳ್ಕೊಳ್ಳೋದಾದರೆ, ಧರ್ಮ ಮತ್ತು ಉನ್ನತಿ ಇಬ್ಬರು ಮದುವೆಯಾದರು. ಧರ್ಮ ಮತ್ತು ಉನ್ನತಿ ಮದುವೆಯಾದರೆ ಏನಾಗತ್ತೆ? ಧರ್ಮವನ್ನು ಮಾಡಿ ನಮಗೆ ಉನ್ನತಿ ಬಂತು ಅಂದರೆ ಬರೋದೇನು? ಸ್ಮಯ, ಅಹಂಕಾರ ಬರುತ್ತೆ. ಅವರ ಮಕ್ಕಳು ಯಾರು? ಉನ್ನತಿ ಮತ್ತು ಧರ್ಮನ ಮಕ್ಕಳ್ಯಾರು? ಸ್ಮಯ ಅಂದರೆ ಅಹಂಕಾರ ಬರುತ್ತೆ. ಹೀಗೆ ಅವುಗಳನ್ನು ಒಂದೊಂದೇ, ಇವರೆಲ್ಲ ಸುಮ್ಮನೆ ಮಕ್ಕಳಾದರು ಅಂತ ಅಷ್ಟೇ ಅಲ್ಲ, ಅದೆಲ್ಲವೂ ಇವತ್ತೂ ನಮ್ಮ ದೇಹದಲ್ಲಿ ಧರ್ಮನ ಜೊತೆಗೆ ಈ 13 ಜನರ ಮದುವೆಯನ್ನು ನಾವು ಮಾಡಿಕೊಂಡ್ರೆ ಏನೇನು ಸಿಗತ್ತೆ? ಧರ್ಮ, ಶ್ರದ್ಧೆಯಿಂದ ಧರ್ಮ ಮಾಡಿದರೆ ಶುಭ ಆಗತ್ತೆ. ಎಲ್ಲರನ್ನೂ ಮೈತ್ರಿಯಿಂದ ನಾವು ನೋಡಿಕೊಂಡು ಯಾರ ಜೊತೆಗೂ ವೈರ ಇಲ್ಲದೇ ಇದ್ದರೆ ಏನಾಗತ್ತೆ? ಪ್ರಸಾದ ಎಂಬ ಮಗ ಹುಟ್ಟುತ್ತಾನೆ, ಮನಸ್ಸು ಪ್ರಸನ್ನವಾಗಿರುತ್ತದೆ. ದಯಾ ಮಾಡ್ತಾ ಇದ್ರಿ, ಎಲ್ಲರಿಗೂ ದಯೆ ಮಾಡೋದರಿಂದ ಏನಾಗತ್ತೆ? ನೀನು ದಯೆ ಮಾಡಿದರೆ ಅಭಯ ಅಷ್ಟೇ. ಯಾರೋ ಒಬ್ಬನಿಗೆ ಏನೋ ತೊಂದರೆ ಆಗಿದೆ, ದಯೆ ಮಾಡೋದರಿಂದ ಏನಾಗತ್ತೆ? ಅಭಯ. ಧರ್ಮ ಇದು ದಯೆಯ ಜೊತೆಗೆ ಸೇರಿಕೊಂಡ್ರೆ, ದಯಾ ಎಂಬ ಧರ್ಮವನ್ನು ಮಾಡಿದರೆ ಅಭಯ ಸಿಗತ್ತೆ. ಹೀಗೆ ತುಷ್ಟಿ ಧರ್ಮದಲ್ಲಿ ಅತೀ ಮಹತ್ವದ್ದೊಂದೇನು ಗೊತ್ತಾ? ತುಷ್ಟಿ. ಅಲಂಬುದ್ಧಿ ಇರಬೇಕು, ಸಾಕು. ಎಷ್ಟು ಬೇಕು 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 ಬೇಕು, ಲೋಭ ಇದ್ದಷ್ಟು ದುಃಖ ಜಾಸ್ತಿ. ತುಷ್ಟಿ ಇದ್ದರೆ, ಧರ್ಮ ತುಷ್ಟಿ ಸೇರಿದರೆ ಏನಾಗತ್ತೆ? ಅವರ ಮಗ ಯಾರು? ಮುದ, ಸಂತೋಷ. ಅಲಂಬುದ್ಧಿ ಇದ್ದರೆ ಅದರಷ್ಟು ಸಂತೋಷ ಯಾವುದೂ ಇಲ್ಲ ಮನುಷ್ಯನಿಗೆ. ಧರ್ಮದಲ್ಲಿ ಅಲಂಬುದ್ಧಿ, ಧರ್ಮದಲ್ಲಿ ಅಲ್ಲ, ಧರ್ಮದ ಜೊತೆಗೆ ತುಷ್ಟಿ ಸೇರಿಕೊಂಡ್ರೆ, ತುಷ್ಟಿ ಎಂಬ ಧರ್ಮವನ್ನು ನಾವು ಪಾಲನೆ ಮಾಡಿದ್ದೇ ಆದರೆ, ಅಲಂಬುದ್ಧಿ ಇದ್ದರೆ ಸಂತೋಷ ಇರುತ್ತೆ. ಅದು ಬೇಕು ಇದು ಬೇಕು ಅಂತ ಯಾವಾಗಲೂ ವಿಚಾರ ಮಾಡ್ತಾ ಇದ್ದರೆ ದುಃಖ ಇರುತ್ತೆ. ತುಷ್ಟಿ. ಕ್ರಿಯಾ 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 ಇದು ಬಹಳ ಮಹತ್ವದ್ದು. ಧರ್ಮ ಆಯಿತು, ಭಾಳ ಯಾರ ಮೇಲೆ ಸಿಟ್ಟು ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಸುಮ್ಮನೆ ಕೂತಂಗೆ ಕೂತಿರ್ತೀನಿ ಅಂದರೆ ಧರ್ಮ ಆಗೋದಿಲ್ಲ. ಸಿಟ್ಟು ಮಾಡೋದಿಲ್ಲ, ಯಾರನ್ನೂ ಬೈಯೋದಿಲ್ಲ, ಎಲ್ಲರ ಜೊತೆ ನಕ್ಕೋತಿರ್ತೀನಿ, ಮುಂಜಾನಿನ ಸಂಜೆ ತನಕ ಸುಮ್ಮನೆ ಕೂತಿರ್ತೀನಿ, ಧರ್ಮ ಆಗತ್ತಾ? ಆಗೋದಿಲ್ಲ. ಕ್ರಿಯಾ, ಮನುಷ್ಯನಿಗೆ ಕ್ರಿಯಾ ಇರಬೇಕು, ಕರ್ತವ್ಯ ಮಾಡಬೇಕು. ಅವನು ತನ್ನ ಕರ್ತವ್ಯ ಕರ್ಮಗಳನ್ನು ಪಾಲನೆ ಮಾಡಬೇಕು, ಅಂದ್ರೇ ಧರ್ಮ ಸಿದ್ಧಿಸ್ತದೆ. ಹಾಗಾಗಿ ಕ್ರಿಯಾ ಮತ್ತು ಧರ್ಮದ ಮದುವೆಯನ್ನು ಮಾಡಬೇಕು. ಅದರಿಂದ ಏನಾಗತ್ತೆ? ಯೋಗ. ಅದರಿಂದ ಯೋಗ. ಯಾವಾಗ ಧರ್ಮ ಇದು ಕ್ರಿಯಾಲ ಜೊತೆಗೆ ಸೇರಿಕೊಳ್ಳುತ್ತೋ ಆಗ ಯೋಗ. ಯೋಗ ಅಂದರೆ ಜ್ಞಾನಯೋಗ, ಸಾಂಖ್ಯಯೋಗ, ಭಕ್ತಿಯೋಗ, ಜಪಯೋಗ, ಏನೇನಿದೆಯೋ ಆ ಎಲ್ಲ ಯೋಗಗಳು ಸಿದ್ಧಿಸೋದು ಯಾವಾಗ ಅಂದರೆ ನೀನು ಪ್ರಯತ್ನ ಮಾಡಿದಾಗ ಅನ್ನೋದನ್ನು ತಿಳಿಸಿಕೊಡುತ್ತೆ. ಹೀಗೆ ಅನೇಕ ಮಾತುಗಳನ್ನೆಲ್ಲ ತಿಳಿಸಿ, ಆಮೇಲೆ ಅಗ್ನಿಯ ಪತ್ನಿ ಸ್ವಾಹ ಅಂತ, ಆ ಸ್ವಾಹಾಳಿಗೆ ಪಾವಕ, ಪವಮಾನ, ಶುಚಿ ಅಂತ 3 ಜನ ಮಕ್ಕಳಾಗ್ತಾರೆ. ಅವರಿಂದ 40 ಅಗ್ನಿಗಳು, ಸಣ್ಣ ಸಣ್ಣ ಅಗ್ನಿಗಳೆಲ್ಲ ಹುಟ್ಟುತ್ತಾರೆ. ಒಂದು ವಿಕೃತಿಯಾಗ, ಪ್ರಕೃತಿಯಾಗ ಅಂತ ಇದೆ. ಆ ವಿಕೃತಿಯಾಗಕ್ಕೆ ಸಂಬಂಧಪಟ್ಟ 40 ಜನ ಮಕ್ಕಳು, ಪ್ರಕೃತಿಯಾಗಕ್ಕೆ ಸಂಬಂಧಪಟ್ಟ 5 ಜನ ಮಕ್ಕಳು, ಒಟ್ಟಾರೆ ಇವರೆಲ್ಲ ಸೇರಿ 49 ಅಗ್ನಿಗಳು ಪ್ರಸಿದ್ಧ ಇದೆ.
49 ಅಗ್ನಿಗಳು ಅಲ್ಲಿ ಹುಟ್ಟುತ್ತಾರೆ. ಆಮೇಲೆ ಆ ಪಿತೃಗಳಿಗೆ ಸ್ವಧಾ ಅಂತ ಕೊಟ್ಟಿರ್ತಾರಲ್ಲ, ಅವರಲ್ಲಿ ಅಗ್ನಿಶ್ವಾತ್ತ, ಬರಿಹಿಷದ, ಸೋಮಪ ಎಂಬ ಪಿತೃಗಳು, ಆ ಪಿತೃಗಳ ಪತ್ನಿ ಸ್ವಧಾ, ಅವರಲ್ಲಿ ಮೇನ, ವೈತರಣಿ ಎಂಬಂತಹ ಇಬ್ಬರು ಮಕ್ಕಳಾಗ್ತಾರೆ. ಇಬ್ಬರೂ ಮಕ್ಕಳಿಗೆ ಮಕ್ಕಳಾಗೋದಿಲ್ಲ, ಅವರಿಬ್ಬರು ಬ್ರಹ್ಮವಾದಿಗಳು, ಅವರು ಸನ್ಯಾಸವನ್ನು ತೆಗೆದುಕೊಂಡು ಹೋಗಿಬಿಡ್ತಾರೆ, ಆ ಇಬ್ಬರು ಮೇನ ಮತ್ತು ವೈತರಣಿ ಎನ್ನುವವರು. ಆಮೇಲೆ ಕೊನೆಗೆ ಸತಿ ಎನ್ನುವವಳನ್ನು ರುದ್ರದೇವರಿಗೆ ಕೊಡ್ತಾಳೆ, ಅಲ್ಲಿ ಯಾವುದೇ ಮಕ್ಕಳಾಗೋದಿಲ್ಲ ಅಂತ ಇಷ್ಟು ಸುದ್ದಿಯನ್ನು ಹೇಳಿದಾಗ ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿ, ಪಿತರ್ಯ ಪ್ರತಿರೂಪೇ ಸ್ವೇ ಭವಾಯಾನಾಗಸೇರುಷ ಅಪ್ರೋಢೇವಾತ್ಮನಾತ್ಮಾನಂ ಅಜಹಾದ್ ಯೋಗ ಸಂಯುತ. ಯಾಕೆ ಮಕ್ಕಳಾಗಲಿಲ್ಲ ಅಂದರೆ ಅವರಪ್ಪನ ಮೇಲೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ದೇಹವನ್ನು ಸುಟ್ಟುಕೊಂಡು ಬಿಟ್ಲು ಸತಿ ಅಂತ ಮೈತ್ರೇಯರು ಹೇಳಿದರು. ಆಗ ವಿದುರರು ಏನು ಪ್ರಶ್ನೆ, ಯಾಕೆ ಅವಳು ಸುಡಿಕೊಳ್ಳುವಂತಹ ಪ್ರಸಂಗ ಏನು ಬಂತು ಅಂತ ಕೇಳಿದಾಗ ಮೈತ್ರೇಯರು ಉತ್ತರವನ್ನು ಕೊಡ್ತಾರೆ. ಪುರಾ ವಿಶ್ವಸೃಜಾಂ ಸತ್ರೇ ಸಮವೇತ ಮಹರ್ಷಯ. ಒಮ್ಮೆ ಏನಾಯಿತು ಅಂದರೆ, ಈ ಮರೀಚಿ ಮೊದಲಾದಂತಹ ಎಲ್ಲ ಋಷಿಗಳು ಬ್ರಹ್ಮದೇವರ ಮಾನಸ ಪುತ್ರರು, ಅವರು ಒಂದು ದೊಡ್ಡ ಯಜ್ಞವನ್ನು ಮಾಡಿದರು, ಭಾರೀ ದೊಡ್ಡ ಯಜ್ಞವನ್ನು ಮಾಡಿದ್ದಾರೆ. ಆ ಯಜ್ಞವನ್ನು ಮಾಡಿದಾಗ ಎಲ್ಲ ದೇವತೆಗಳು ಅಲ್ಲಿ ಬಂದಿದ್ದಾರೆ. ಎಲ್ಲ ದೇವತೆಗಳು ಬಂದಿದ್ದಾರೆ, ದೇವರು ಬಂದಿದ್ದಾರೆ, ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಜ್ಞ ನಡೀತಾ ಇದೆ. ಯಜ್ಞ ನಡೀತಾ ಇರುವ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಆ ಯಜ್ಞಕ್ಕೆ ಬಂದ. ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಬಂದಾಗ ಉದತಿಷ್ಠನ್ ಸದಸ್ಯಾಸ್ಥೇ, ಅಲ್ಲಿದ್ದವರೆಲ್ಲ ಎದ್ದು ನಿಂತು ದಕ್ಷ ಪ್ರಜಾಪತಿ ಬಹಳ ದೊಡ್ಡವನು, ಬ್ರಹ್ಮದೇವರ ಮಗ ಅವನು, ಹಾಗಾಗಿ ಎದ್ದು ನಿಂತು ಎಲ್ಲರೂ ಗೌರವವನ್ನು ಕೊಟ್ಟಿದ್ದಾರೆ. ಋತೆ ವಿರಿಂಚಂ ಶರ್ವಂಚ ತದ್ಭಾಸಾ ಕ್ಷಿಪ್ತಚೇದಶಃ. ಇಬ್ಬರು ಎದ್ದು ನಿಲ್ಲಿಲ್ಲ, ಬ್ರಹ್ಮದೇವರು ರುದ್ರದೇವರು ಇಬ್ಬರು ಎದ್ದು ನಿಲ್ಲದೇ ಇದ್ದಾಗ ಇವನಿಗೆ ಸಿಟ್ಟು ಬಂದುಬಿಟ್ಟಿದೆ. ಅಜಂ ಲೋಕಗುರುಂ ನತ್ವ, ಭಾರೀ ಸಿಟ್ಟಿನಿಂದ ಬಂದಿದ್ದಾನೆ. ಬ್ರಹ್ಮದೇವರು ಕೂತಿದ್ದರು, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ದ. ಬ್ರಹ್ಮದೇವರು ನಮಸ್ಕಾರ ಮಾಡಿ ಅಲ್ಲೇ ಪಕ್ಕದಲ್ಲೊಂದು ಆಸನ ಇತ್ತು, ಆಸನದ ಮೇಲೆ ಕೂತು ಎಲ್ಲರನ್ನು ನೋಡಿ ಹೇಳ್ತಾ ಇದ್ದಾನೆ, ಶ್ರೂಯತಾಂ ಬ್ರಹ್ಮರ್ಷಯೋಮೆ, ಕೇಳ್ರಪ್ಪ, ಏಷಮೇ ಶಿಷ್ಯತಾಂ ಪ್ರಾಪ್ತಃ. ಇಲ್ಲಿ ಕೂತಾನಲ್ಲ ನನ್ನ ಅಳೆಯ ಇವನು, ಏನು ನೋಡಿ ನಾನು ಹೇಳ್ತಾ ಇಲ್ಲ ಅದೇ ಮಾತನ್ನು ಹೇಳ್ತಾರೆ. ದುಹಿತುರಗ್ರಹೀತ್, ನನ್ನ ಮಗಳ ಕೈಯನ್ನು ಹಿಡಿದ ಮೃಗಶಾವಾಕ್ಷಃ, ಎಂಥ ನನ್ನ ಮಗಳು ಸುಂದರಳು, ಅವಳ ಕಣ್ಣು ನೋಡಿದರೆ ಒಳ್ಳೆ ಜಿಂಕೆಯ ಕಣ್ಣಿನಂತೆ ಕಣ್ಣಿದೆ. ಇವನು ಮರ್ಕಟಲೋಚರ, ಕೋತಿ ಹಂಗೆ ಕಣ್ಣದ ಇವಂದು. ಏನು ನೋಡಿ ನಾನು ಕೊಟ್ಟೆ, ಇವನಿಗಿಷ್ಟು ಗೊತ್ತಿಲ್ವಾ? ಪ್ರತ್ಯುತ್ಥಾನಾಭಿವಾದಾರ್ಹೇ ವಾಚಾಪ್ಯ ಕೃತನೋಚಿತಂ, ನಾನು ಬಂದರೆ ಎದ್ದು ನಿಂತು ಗೌರವ ಕೊಡಬೇಕು, ನಮಸ್ಕಾರ ಮಾಡಬೇಕು, ಬೇಡ ಹೋಗಲಿ ಮಾತಿನಿಂದಾದರೂ ಅನ್ನಬೇಕಾಗಿತ್ತು, ಬರ್ರಿ ನೋಡ್ತಾನೇ ಇಲ್ಲ. ಲುಪ್ತಕ್ರಿಯೆಯ ಅಶುಚಯೇ ಮಾನಿನೇ, ಏನು ಗೊತ್ತದೆ ಇವನಿಗೆ? ಎಲ್ಲ ಒಂದು ಸದಾಚಾರ ಗೊತ್ತಿಲ್ಲ, ಮಹಾ ಅಶುಚಿ, ಶಾಸ್ತ್ರವನ್ನು ನಿಂದೆ ಮಾಡ್ತಾನೆ, ವೇದವನ್ನು ಬಹಿಷ್ಕೃತ ಮಾಡಿದ್ದಾನೆ, ಬರೀ ಪ್ರೇತವಾಸ, ಸ್ಮಶಾನದಲ್ಲಿ ಇರ್ತಾನೆ, ಉನ್ಮತ್ತನಂತೆ ಇದ್ದಾನೆ, ಕೂದಲು ಬಿಟ್ಕೋತಾನೆ, ಏನೇನೋ ಮಾಡ್ತಾನೆ. ಶಿವಾಪದೇಶ, ಯಾರ್ರೀ ಇವನಿಗೆ ಶಿವ ಅಂತ ಹೆಸರಿಟ್ಟಿದ್ದು? ಅಶಿವ ಇವನು, ಪರಮ ಅಮಂಗಲ ಅಂತ ಜೋರಾಗಿ ದತ್ತಾಬತ್ತ ಮಯಾ ಸಾಧ್ವಿ ಚೋದಿತೇ ಪರಮೇಷ್ಠಿನ. ಓಲಿ ಇಂಥ ಬಯ್ಯವ, ಯಾಕಪ್ಪ ನಿನ್ನ ಮಗಳನ್ನ ಕೊಟ್ಟೇನು ಈ ಪರಮೇಷ್ಠಿ ಹೇಳ ನೀವ? ಬ್ರಹ್ಮ ಹೇಳಿದ ಕೊಡಬೇಕಾಯ್ತು, ಕೊಟ್ಟೆ ಅಂತ ಬಹಳ ಜೋರಾಗಿ ನಿಂದೆಯನ್ನು ಮಾಡ್ತಾ ಇದ್ದಾನೆ. ವಿನಿಂದೇವಂ ಗಿರಿಶಂ ಅಪ್ರತೀಪಮವಸ್ಥಿತಂ ದಕ್ಷೋಥೋಪ ಉಪಸ್ಪೃಶ್ಯ ಕ್ರುದ್ಧ ಶಪ್ತುಂ ಪ್ರಚಕ್ರಮೇ. ಕೈಯಲ್ಲಿ ನೀರೇ ತೊಗೊಂಡ್ಬಿಟ್ಟ, ಕೈಯಲ್ಲಿ ನೀರು ತೆಗೆದುಕೊಂಡು ಶಾಪವನ್ನು ಕೊಡ್ತೇನೆ ಅಂತ ಹೇಳಿ, ಯಜ್ಞಭಾಗಂ ನಲಭತಾಂ ದೇವೈರ್ದೇವಗಣಾಧಮಃ, ಇವನಿಗೆ ಇನ್ನು ಮೇಲೆ ಯಜ್ಞದಲ್ಲಿ ಭಾಗ ಸಿಗೋದು ಬೇಡ ಅಂತ ಶಾಪ ಕೊಡ್ತಾ ಇದ್ದಾನೆ. ಎಲ್ಲರೂ ಬೇಡ 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 ಅಂತ ಇದ್ದಾರೆ, ಕೊಡಬೇಡ, ದೊಡ್ಡವನು ಕೇಳಿಲ್ಲ. ಮನುಷ್ಯನಿಗೆ ಸಿಟ್ಟು ಬಂದರೆ ಮುಗಿದೋಯ್ತು, ಯಾರು ಏನು ನೋಡೋದಿಲ್ಲ. ರುದ್ರ ಇರಲಿ, ಬ್ರಹ್ಮ ಇರಲಿ, ದೇವರಿರಲಿ, ಗುರುಗಳಿರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಯಾವುದನ್ನು ವಿಚಾರ ಮಾಡೋದಿಲ್ಲ. ಸಿಟ್ಟು ಬಂದದ್ದೇ ತಡ ಶಾಪವನ್ನು ಕೊಟ್ಟಿದ್ದಾನೆ. ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಏಚಾನ್ವಮೋದಂ ತದವಾಚ್ಯತಾಂ ದ್ವಿಜಾಹ. ಆ ದಕ್ಷನಿಗೆ ದಕ್ಷ ಪ್ರಜಾಪತಿ ಅವರಿಗೆ ಶಾಪವನ್ನು ಕೊಟ್ಟ ಮೇಲೆ ನಂದೀಶ್ವರ, ಶಿವನ ಅನುಚರ ನಂದೀಶ್ವರ ಅಲ್ಲಿದ್ದ, ಅವನಿಗೆ ಸಿಟ್ಟು ಬಂತು. ಅವನು ನಾನು ದಕ್ಷನಿಗೆ ಶಾಪ ಕೊಡ್ತೇನೆ ಅಂತ ಹೊರಟ. ದಕ್ಷನಿಗೆ ಶಾಪ ಕೊಡೋದು ಅಷ್ಟೇ ಅಲ್ಲ, ಈ ದಕ್ಷ ಪ್ರಜಾಪತಿ ಶಾಪ ಕೊಡಬೇಕಾದ್ರೆ ಸುಮ್ಮನೆ ನೋಡ್ಕೊಂಡು ಕೂತಿದ್ರಲ್ಲ ಎಲ್ಲ ಋಷಿಗಳು, ಬೇಡ ಅಂತ ಹೇಳಲಿಕ್ಕೆ ಬರಲಿಲ್ವ ಅವರಿಗೆ?
ಬುದ್ಧಿ ಇರಲಿಲ್ವಾ? ಹೇಳಬೇಕಾಗಿತ್ತು. ಆದ್ದರಿಂದ ನೀವು ಹೇಳಿಲ್ಲ ಅಂತ ಅವರಿಗೂ ಶಾಪವನ್ನು ಕೊಡ್ತಾ ಇದ್ದಾನೆ. ಏನೇನು ಶಾಪ ನೋಡಿ, ಎಷ್ಟು ಶಾಪವನ್ನು ಕೊಡ್ತಾನೆ. ನಿಮಗೆ ಯಾರಿಗೂ ತತ್ವಜ್ಞಾನ ಬರುವುದು ಬೇಡ, ನೀವೆಲ್ಲರೂ ಸಕಾಮ ಕರ್ಮಗಳಲ್ಲಿ ರತರಾಗಿ ಬರೀ ಕೂಟ ಧರ್ಮವನ್ನು ಮಾಡಿ ಭಗವಂತನ ಅನುಸಂಧಾನ ಇಲ್ಲ, ಕೇವಲ ಮೋಸದ ಧರ್ಮವನ್ನು ಮಾಡಿರಿ. ಯಾವಾಗಲೂ ಲೌಕಿಕ ವಿಷಯಗಳಲ್ಲೇ ನಿಮ್ಮ ಬುದ್ಧಿ ಆಸಕ್ತವಾಗಲಿ, ದೇವರನ್ನು ಮರೆತು ಬಿಡ್ರಿ, ಯಾವಾಗಲೂ ಸ್ತ್ರೀ ಕಾಮುಕರಾಗ್ರಿ. ಈ ದಕ್ಷ ಪ್ರಜಾಪತಿಗೆ ಕೋಡಿ ಆಡಿನ ಮುಖ ಬರಲಿ, ಅವಿದ್ಯೆಯನ್ನು ವಿದ್ಯೆ ಅಂತ ತಿಳಿಯಿರಿ. ನಿಮ್ಮ ಯಾವ ಅನುಚರರಿಗೂ ಮುಕ್ತಿ ಆಗೋದು ಬೇಡ, ಸಂಸಾರದಲ್ಲೇ ಇದ್ದು ಬಿಡ್ರಿ, ಸರ್ವಭಕ್ಷಕರಾಗ್ರಿ. ನೀವು ಮಾಡುವ ಎಲ್ಲ ತಪಸ್ಸು ಕೇವಲ ನಿಮ್ಮ ಕುಟುಂಬ ಪೋಷಣೆಗೆ ಆಗಲಿ. ಇಷ್ಟು ಶಾಪವನ್ನು ಕೊಟ್ಟುಬಿಡಿ. ನೀವು ಮಾಡುವ ವ್ರತ ಹಾಳಾಗಲಿ, ದುಡ್ಡಿನಲ್ಲೇ ಆಸಕ್ತರಾಗಿ ಯಾವಾಗಲೂ ಭಿಕ್ಷಾ ಬೇಡ್ರಿ, ಯಾಚಕರಾಗಿ. ಇಷ್ಟೆಲ್ಲ 10-12 ಶಾಪಗಳನ್ನು ನಂದೀಶ್ವರ ಕೊಡ್ತಾನೆ. ಆಗ ಶ್ರೀಮದಾಚಾರ್ಯ ಇಲ್ಲಿ ಮಹತ್ವದ ಮಾತನ್ನು ಹೇಳ್ತಾರೆ. ಏನು ರೀ ಇದು, ನಿಮಗೆ ಮುಖ್ಯ ಆಗೋದು ಬೇಡ, ನಿಮಗೆ ತತ್ವಜ್ಞಾನ ಬರೋದು ಬೇಡ, ಏನು ಕಂಡಂಗೆ ಯಾರು ಬೇಕಾದೇನು ಬೇಕಾದ ಶಾಪ ಕೊಡೋದೇನು ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಹಾಗೆಲ್ಲ ಶಾಪ ಕೊಡ್ಲಿಕ್ಕೆ ಬರೋದಿಲ್ಲ. ಕೊಟ್ಟರೂ ಕೂಡ ಅದು ಅವರಿಗೆ ಹತ್ತೋದಿಲ್ಲ. ಏ ಜ್ಞಾನ ವಿಷಯ ಶಾಪಾ ಮುಕ್ತಿಗಾಸ್ತೆ ಅಧಿಕಾರಿಣ ಕಾದಾಚಿತ್ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾ ತೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ಚೈವ ಹಿ ಭಗವನ್ನಿಯತತ್ವಾತ್ತು ಶಾಪಾದಿರ್ನಾತ್ರ ಕಾರಣಂ. ನಿಮಗೆ ತತ್ವಜ್ಞಾನ ಆಗೋದು ಬೇಡ ಅಂತಂದರೆ, ಬಹಳ ಅಂದರೆ ಆ ಜನ್ಮದಲ್ಲಿ ಅವನಿಗೆ ತತ್ವಜ್ಞಾನ ಹೋಗ್ಬೋದು. ಹೊರತು ಒಬ್ಬ ಮುಕ್ತಿಯೋಗ್ಯನಾದ ವ್ಯಕ್ತಿಗೆ ತತ್ವಜ್ಞಾನ ಆಗೋದು ಬೇಡ ಅಂತನ್ನೋದಾಗಲಿ, ಅಪರೋಕ್ಷ ಜ್ಞಾನಿಗೆ ನಿನಗೆ ಮುಕ್ತಿ ಆಗೋದಿಲ್ಲ ಅಂತನ್ನೋದಾಗಲಿ, ಇವೆಲ್ಲವೂ ಅಪ್ಲೈ ಆಗೋದಿಲ್ಲ ಅನ್ನುವುದು ಇದು ನಿರ್ಣಯ. ಹಾಗಾಗಿ ಅವನು ಕೊಟ್ಟ ಶಾಪ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಏನೋ ಆಗಿರ್ಬೋದು ಅಷ್ಟೇ ಹೊರತು ಅದು ಬಿಟ್ಟರೆ ಹೆಚ್ಚಿಂದ ಆಗೋದಿಲ್ಲ. ಹೀಗೆ ಅವರು ಶಾಪ ಕೊಟ್ಟಿದ್ದಾರೆ. ಈ ಕಡೆಗೆ ಭೃಗು ಋಷಿಗಳಿಗೆ ಸಿಟ್ಟು ಬಂತು, ನಮಗೆ ಶಾಪ ಕೊಡ್ತೀಯಾ ಅಂಥೇಳಿ ಅವರು ಶಾಪವನ್ನು ಕೊಟ್ಟಿದ್ದಾರೆ. ರುದ್ರಾನುಚರರೆಲ್ಲರೂ ಪಾಖಂಡಿಗಳಾಗಲಿ, ವೇದ ನಿಂದಕರಾಗಲಿ, ದೇವತೆಗಳ ನಿಂದನೆ ಮಾಡಲಿ, ಬ್ರಾಹ್ಮಣರ ನಿಂದಕರಾಗಲಿ, ನಷ್ಟ ಶೌಚಾಚಾರಗಳನ್ನು ಬಿಟ್ಟು ಬಿಡಲಿ, ಜಟಾಭಸ್ಮದಾಯರಿಗಳಾಗಲಿ, ರುದ್ರದೇವರ ಪೂಜೆ ಹೆಸರಿನಲ್ಲಿ ಮದ್ಯಮಾಂಸವನ್ನು ತಿನ್ನೋರಾಗ್ರಿ ಅಂತ ಆ ಭೃಗು ಋಷಿಗಳು ಇವರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆ ಪರಸ್ಪರ ಶಾಪವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಶಾಪ ಕೊಟ್ಟಿದ್ದೆ. ಇಲ್ಲಿ ಶ್ರೀಮದಾಚಾರ್ಯ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಅಕಸ್ಮಾತ್ ಒಬ್ಬ ಜ್ಞಾನಿಗೆ ಯಾರೋ ಒಬ್ಬರು ಶಾಪವನ್ನು ಕೊಟ್ಟರು, ಅಪರೋಕ್ಷ ಜ್ಞಾನಿಗೆ ಏನೋ ಒಂದು ಶಾಪವನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ. ಒಬ್ಬ ಅಪರೋಕ್ಷ ಜ್ಞಾನಿ ಇದ್ದಾನೆ. ಆ ಅಪರೋಕ್ಷ ಜ್ಞಾನಿಗೆ ನೀನು ಕುರುಡ ಆಗು ಅಂತ ಶಾಪ ಕೊಟ್ಟೆ. ಕುರುಡ ಆಗು ಅಂತ ಶಾಪ ಕೊಟ್ಟರೆ ಅದೇನಾಗತ್ತೆ ಅಂದರೆ, ಕುರುಡ ಆಗ್ತಾನೆ ಇಲ್ಲ ಅಂತಲ್ಲ, ಆದರೆ ಅದು ಕೇವಲ ಆ ಶಾಪದಿಂದಾಗಿ ಆದದ್ದಲ್ಲ, ಅದು ಅವನ ಪ್ರಾರಬ್ಧ ಕರ್ಮದಿಂದ ಆದದ್ದು. ಒಬ್ಬ ಅಪರೋಕ್ಷ ಜ್ಞಾನಿಗೆ 2026ನೇ ಇಸ್ವಿಯಲ್ಲಿ ಒಬ್ಬ ಅಪರೋಕ್ಷ ಜ್ಞಾನಿ ಕುರುಡ ಆಗಬೇಕಾಗಿದ್ದರೆ ಅವನು BC 400-500ರಲ್ಲಿ ಒಂದೇನೋ ಪಾಪ ಮಾಡಿದ್ದಾನೆ. ಆ ಪಾಪದ ಒಂದು ಪ್ರಾರಬ್ಧ ಅವನ ಹತ್ತಿರ ಇದೆ. ಆ ಪ್ರಾರಬ್ಧದಿಂದ 2026ನೇ ಇಸ್ವಿಗೆ ಅವನು ಕುರುಡ ಆಗಬೇಕಾಗಿದೆ. 2026 ಜನವರಿ 1ನೇ ತಾರೀಕು ಅವನು ಕುರುಡ ಆಗಬೇಕಾಗಿದ್ದರೆ ಏನು ಮಾಡ್ತಾನೆ ದೇವರು ಅಂದರೆ, ಆ ಪ್ರಾರಬ್ಧ ಕರ್ಮವನ್ನು ಉದ್ಬೋಧ ಮಾಡ್ತಾನೆ, ಅದನ್ನು ಪಚನ ಮಾಡ್ತಾನೆ, ಅದನ್ನು ರೆಡಿ ಮಾಡ್ತಾನೆ. ಮಾಡಿ ಇದ್ದಕ್ಕಿದ್ದ ಹಾಗೆ ಕುರುಡ ಆದರೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಡಿಸೆಂಬರ್ 31ನೇ ತಾರೀಕು ಒಬ್ಬನ ಕಡೆಯಿಂದ ಶಾಪ ಕೊಡಿಸ್ತಾನೆ, ನೀನು ಕುರುಡ ಆಗು ಅಂತ. ಈ ಶಾಪ ಹಾಗೂ ಅದು ಆ ಪ್ರಾರಬ್ಧ ಕರ್ಮ ಸೂಚಕ ಅಂತಂತಾರೆ. ಈ ಪ್ರಾರಬ್ಧ ಕರ್ಮಗಳೆಲ್ಲ ಏನಾಗತ್ತೆ, ಈ ಶಾಪಗಳೆಲ್ಲ ಪ್ರಾರಬ್ಧ ಕರ್ಮ ಸೂಚಕ. ಅಧಮರು ಉತ್ತಮರಿಗೆ ಕೊಟ್ಟಂತಹ ಈ ಶಾಪಗಳಲ್ಲಿ ಈ ವ್ಯವಸ್ಥೆ. ಇನ್ನು ಕೆಲವು ಸಾಮಾನ್ಯ ಅಧಿಕಾರಿಗಳಿರುತ್ತೆ, ಅವರಿಗೆ ಶಾಪವೇ ತಟ್ಟತ್ತೆ ಇತ್ಯಾದಿಗಳೆಲ್ಲ ಮತ್ತೆ ಬಹಳ ವಿಷಯ ಇದೆ. ಸದ್ಯಕ್ಕೆ ಇಷ್ಟು ಸಾಕು. ಸರಿ, ಹೀಗೆ ಆಗ್ತದೆ. ಅವರೆಲ್ಲರೂ ಪರಸ್ಪರ ಶಾಪವನ್ನು ಕೊಟ್ಟು ಬಿಡ್ತಾರೆ. ಶಾಪವನ್ನು ಕೊಟ್ಟ ಮೇಲೆ ಈ ಕಡೆಗೆ ರುದ್ರದೇವರು ಬಹಳ ಅವಮಾನ ಆಗತ್ತೆ. ಬಹಳ ಅವಮಾನ ಆಗಿ ಎದ್ದು ಬಂದು ಬಿಡ್ತಾರೆ. ರುದ್ರದೇವರು ತಮ್ಮಷ್ಟಕ್ಕೆ ತಾವು ಮನೆಗೆ ಬರ್ತಾರೆ, ಅವರೆಲ್ಲ ಹೋಗ್ತಾರೆ. ಈ ಕಡೆಗೆ ಅನೇಕ ದಿವಸ ಆಯಿತು. ಬೇಕಾದಷ್ಟು ದಿವಸ ಆದ ಮೇಲೆ ಒಮ್ಮೆ ಏನಾಗತ್ತೆ ಅಂದರೆ, ಎಲ್ಲ ಪ್ರಜಾಪತಿಗಳು ಸೇರಿ ಒಂದು ದೊಡ್ಡ ಈತೇಪಿ ವಿಶ್ವಸುಧತ್ಸತ್ತಂ ಸಹಸ್ರ ಪರಿವತ್ಸರಾನ್
ಸಂವಿಧಾಯ ಮಹೋತ್ಸಾಹ ಯತ್ರೇಜ್ಯ ಋಷಭೋ ಹರಿಹಿ. ಆ ಯಜ್ಞ ಎಲ್ಲ ಅವರು ಮಾಡುವಂತಹ ಯಜ್ಞ ಎಲ್ಲ ಮುಗಿದು ಹೋಗುತ್ತೆ. ಇಲ್ಲಿ ಒಂದು ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲಿ ಸತ್ರ ಅಂತ ಒಂದು ಶಬ್ದ ಬರುತ್ತೆ. ಸುಮ್ಮನೆ ತಿಳಿದಿರಲಿ ಅಂತ ಹೇಳ್ತೇನೆ. ಸತ್ರ ಅಂದರೆ ಏನು ಅಂದರೆ ಯಜ್ಞಯಾಗ ಅಂದರೆ ನಾವೆಲ್ಲ ಮಾಡುವ ಯಾಗ. ಸತ್ರ ಅನ್ನುವ ಶಬ್ದವನ್ನು ಸ್ಪೆಷಲ್ ಒಂದು ವಿಶಿಷ್ಟವಾದ ಯಜ್ಞಕ್ಕೆ ಬಳಸ್ತಾರೆ. ಏನು ಅಂದರೆ ಒಂದು ಬಹು ಯಜಮಾನ ಕರ್ತೃಕ, ಅಂದರೆ ಅನೇಕ ಜನ ಯಜಮಾನರಿರ್ತಾರೆ. ಯಾಗ ಒಂದೇ, ಅನೇಕ ಜನ ಯಜಮಾನರು ಸೇರಿ ಮಾಡಿದರೆ ಅದಕ್ಕೆ ಸತ್ರ ಅಂತಾರೆ. ಇದು ಒಂದು. ಅಥವಾ ಅನೇಕ ಜನ ಮಾಡುವವರು, ಅನೇಕ ದೇವತೆಗಳ ಉದ್ದೇಶ, ಬಹಳಷ್ಟು ಜನರು ಪುರೋಹಿತರು, ಹೀಗೆಲ್ಲ ಮಾಡಿದರೆ ಆಗ ಅದು ಸತ್ರ. ಈಗ ಒಬ್ಬನನ್ನು ಕರಿತೇವೆ, ಒಬ್ಬನನ್ನು ಕರೆದು ಯಾಗ ಮಾಡಿದರೆ ಅದು ಬರೀ ಯಜ್ಞ. ಸತ್ರ ಅಂತಂದರೆ ಅನೇಕ ಯಜಮಾನರು, ಅನೇಕ ದೇವತೆಗಳು, ಅನೇಕ ಋತ್ವಿಜರು ಹೀಗೆ ಇದ್ದರೆ ಅದನ್ನು ಸತ್ರ ಅಂತ ಕರೀತಾರೆ. ಇನ್ನೂ ಒಂದು ಅರ್ಥ ಏನು ಅಂದರೆ ಸತ್ರ ಅಂದರೆ ಆ ಸತ್ರದಲ್ಲಿ ಈಗ ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನ ಯಾಗ ಮಾಡ್ತಾನೆ. ಮಾಡಬೇಕಾದ್ರೆ ನಿಮಗೆ ಋತ್ವಿಗ್ವರಣ ಅಂತ ಒಂದು 10 ಜನರಿಗೆ ಕೊಡ್ತಾನೆ. ಫಲ ಸಿಗೋದು ಯಾರಿಗೆ? ಯಜಮಾನನಿಗೇನೆ. ಇವರೆಲ್ಲ ಅವನ ಸಲುವಾಗಿ ಮಾಡ್ತಾ ಇರ್ತಾರೆ. ಆದರೆ ಸತ್ರದಲ್ಲಿ ಹಾಗಲ್ಲ. ಸತ್ರದಲ್ಲಿ ಏನು ಅಂದರೆ ಯಾರೂ ಯಜಮಾನರಿಲ್ಲ, ಅಹಮಹಮಿಕೆಯ, ಎಲ್ಲರೂ ನಾನು ಮಾಡ್ತೀನಿ ತಾವೇ ಮುಂದೆ ಬಂದು ಎಲ್ಲರೂ ಸೇರಿ ಯಜ್ಞ ಮಾಡಿದರೆ ಆಗ ಅದು ಸತ್ರ. ಆಗ ಫಲ ಎಲ್ಲರಿಗೂ ಸಮಾನವಾಗಿ ಫಲ ಸಿಗತ್ತೆ. ಇದಕ್ಕೆ ಸತ್ರ ಅಂತಾರೆ ಅಂತ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ. ಸರಿ, ಅನೇಕ ದಿವಸಗಳೆಲ್ಲ ಕಳೆದ ಮೇಲೆ ಈ ಬ್ರಹ್ಮದೇವರು ಆ ದಕ್ಷ ಪ್ರಜಾಪತಿಗೆ ಆ ವರ್ಷ ಈ ಎಲ್ಲ ಪ್ರಜಾಪತಿಗಳಿಗೆ ರಾಜ ಅಂತ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡಿದ ಕೂಡಲೇ ದೊಡ್ಡ ರಾಜ ಆದ್ರೆ ಒಂದು ವಾಜಪೇಯ ಯಾಗ ಮಾಡೋಣ ಅಂತ ವಾಜಪೇಯ ಯಾಗ ಮಾಡಿದ. ವಾಜಪೇಯ ಯಾಗ ಮಾಡಿ ಬೇಕಾದಷ್ಟು ಪುಣ್ಯವನ್ನು ಗಳಿಸಿದ. ಹಾಗಾದರೆ ಮತ್ತೊಂದು ಯಾಗವನ್ನು ಮಾಡ್ತೇನೆ ಅಂತ ಬೃಹಸ್ಪತಿ ಸವ ಅಂತ ಒಂದು ಯಾಗವನ್ನು ಮಾಡ್ತೇನೆ ಅಂತ ಹಮ್ಮಿಕೊಂಡ. ಬೃಹಸ್ಪತಿ ಸವ ಮಾಡ್ತೇನೆ ಅಂತ ಹಮ್ಮಿಕೊಂಡು ಎಲ್ಲ ದೇವತೆಗಳಿಗೆಲ್ಲ ಆಹ್ವಾನ ಕೊಟ್ಟ, ಬ್ರಹ್ಮರ್ಷಿಗಳಿಗೆಲ್ಲ ಆಹ್ವಾನ ಕೊಟ್ಟಿದ್ದಾನೆ. ಎಲ್ಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಪಿತೃದೇವತಾ ಆಸನ್ ಕತಃ ಸ್ವಸ್ಥಯನಾಹ ತತ್ಪತ್ನ್ಯಶ್ಚ ಸಭರ್ತೃಕಾ ಎಲ್ಲರೂ ದಕ್ಷ ಪ್ರಜಾಪತಿ ಯಾಗ ಮಾಡ್ತಾನೆ ಅಂದರೆ ಏನು ಸಾಮಾನ್ಯನಾ? ನಡೀರಿ ಅಂತ ಎಲ್ಲರೂ ಹೊರಟಿದ್ದಾರೆ. ಎಲ್ಲರೂ ಹೊರಟಾಗ ಅದೇನು ಕರ್ಮಧರ್ಮ ಸಂಯೋಗಕ್ಕೆ ಎಲ್ಲರ ಹಾದಿ ಕೈಲಾಸದ ಮೇಲೇ ಹೋಗ್ತಾ ಇತ್ತು. ಎಲ್ಲರೂ ಕೈಲಾಸದ ಮೇಲೇ ವಿಮಾನಗಳು ಹೋಗೋದು. ವಿಮಾನಗಳು ಹೋಗಬೇಕಾದ್ರೆ ನೋಡಿ ಭಾಗವತ ಎಷ್ಟು ಚೆನ್ನಾಗಿ ಎಲ್ಲ ಋಷಿಗಳು ಬಂದರು ಅಂತ ಇಷ್ಟು ಹೇಳ್ಬೋದಾಗಿತ್ತಲ್ಲ, ಹಾಗೆ ಹೇಳಲಿಲ್ಲ. ಋಷಿಗಳು ತತ್ಪತ್ನ್ಯ, ಅವರ ಹೆಂಡಂದರು ಜೊತೆಗೆ ಬಂದರು. ಅದನ್ಯಾಕೆ ಹೇಳಿತು ಭಾಗವತ ಅಂದರೆ ಹೆಂಡಂದರು ಬರದೇ ಇದ್ದರೆ ಈ ಪಾರ್ವತಿಗೆ ಸುದ್ದಿನೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ನಾನು ಹೇಳ್ತಾ ಇಲ್ಲ, ತದುಪಶ್ರುತ್ಯರಭಸಿ ಖೇಚರಾಣಾಂ ಪ್ರಜಲ್ಪತಾಂ. ಮೇಲೆ ಹೋಗಬೇಕಾದ್ರೆ ಆ ಹೆಣ್ಮಕ್ಕಳೆಲ್ಲ ಹರಟೆ ಹೊಡಿತಾ ಹೋಗೋರಂತೆ. ದಕ್ಷ ಪ್ರಜಾಪತಿ ಯಜ್ಞ ಅಂತ ಮಾತಾಡ್ತಾ ಇದ್ರಂತೆ. ಅದನ್ನು ಕೇಳಿಸಿಕೊಂಡ್ಲಂತೆ ಪಾರ್ವತಿ. ಕೇಳಿಸಿಕೊಂಡ ಮೇಲೆ ಪಿತೃಯಜ್ಞ ಮಹೋತ್ಸವಂ ಬಂದು ರುದ್ರದೇವರ ಹತ್ರ ಬಂದು ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ, ನಿಮ್ಮ ಮಾವ ಏನೋ ಯಜ್ಞ ಮಾಡ್ಲಿಕ್ಕತ್ತಾನಂತೆ, ನಾವು ಹೋಗೋಣ. ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಸ್ಸಹ, ಅಲ್ಲಿ ನನ್ನ ಎಲ್ಲ ಅಕ್ಕ ತಂಗಿಯರು ಬಂದಿರ್ತಾರೆ, ಅವರೆಲ್ಲ ತಮ್ಮ ಗಂಡಂದಿರ ಜೊತೆಗೆ ಬಂದಿರ್ತಾರೆ, ನಾವು ಹೋಗಬೇಕು ಅಂತ ಅಪೇಕ್ಷೆ ಇದೆ, ಹೋಗೋಣ. ಪಶ್ಯ ಪ್ರಯಾಂತಿಶ್ಚ ಭವಾನ್ಯಯೋಷಿತಃ, ನೋಡು ಎಷ್ಟು ಜನ ಹೊರಟಿದ್ದಾರೆ, ಎಲ್ಲರೂ ಹೊರಟಿದ್ದಾರೆ, ನಾವು ಹೋಗದೇ ಇದ್ದರೆ ಹೇಗೆ ನಡೆಯುತ್ತೆ. ಕಥಂ ಸುತಾಯಾ ಪಿತೃಗೇಹ ಕೌತುಕಂ, ಒಬ್ಬ ಮಗಳಿಗೆ ತನ್ನ ಅಪ್ಪನ ಮನೆಯಲ್ಲಿ ಏನೋ ಒಂದು ಮಂಗಲ ಮಹೋತ್ಸವ ಇದೆ ಅಂತಾದರೆ ಹೋಗಬೇಕು ಅಂತ ಅಪೇಕ್ಷೆ ಬರೋದಿಲ್ವಾ? ಬಂದೇ ಬರುತ್ತೆ. ಅದನ್ನು ಬಿಟ್ಟು ಹೇಗಿರೋದಕ್ಕೆ ಸಾಧ್ಯ? ಕರೆದಿಲ್ಲ ಯಾಕೆ ಕರಿಬೇಕು? ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್, ಅಪ್ಪನ ಮನೆಗೆ ಕರೆಯಬೇಕು ಅಂತೇನಿಲ್ಲ, ಗಂಡನ ಮನೆಗೆ ಕರೆಯಬೇಕಾಗಿಲ್ಲ, ಗುರುಗಳ ಮನೆಗೆ ಕರೆಯಬೇಕಾಗಿಲ್ಲ, ಅಪ್ಪನ ಮನೆಗೆ ಕರೆಯಬೇಕಾಗಿಲ್ಲ. ಭರ್ತೃರ್ಗರೋಹೋ ದೇಹ ಕೃತಶ್ಚ ಕೇತನಂ, ಅನಾಹುತ ಅಪ್ಯಭಿಯಾಂತಿ, ಕರೀದೇ ಇದ್ದರೂ ಹೋಗಬೇಕು ಅಂತ ಇದೆ, ಆಮಂತ್ರಣದ ಅಪೇಕ್ಷೆ ಇಲ್ಲ, ಹೋಗೋಣ ಅಂತಂದಾಗ ತನ್ಮೇ ಪ್ರಸೀದೇದ ಮಮರ್ತ್ಯ ವಾಂಛಿತಂ, ಪ್ಲೀಸ್ ಅನುಗ್ರಹ ಮಾಡು, ಹೋಗೋಣ, ನಡಿ ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾಳೆ. ಆಗ ರುದ್ರದೇವರಂತಾರೆ, ತ್ವಯೋದಿತಂ ಶೋಭನಮೇವ ಶೋಭನೆ, ಸರಿಯಾಗಿ ಹೇಳಿದ್ಯಪ್ಪ, ಧರ್ಮಶಾಸ್ತ್ರ ಪಕ್ಕ ತಿಳ್ಕೊಂಡಿದ್ದಿ, ಇಲ್ಲ ಅಂದಿಲ್ಲ. ಆದರೆ ಒಂದೇ ಒಂದು, ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ,
ಗಂಡನ ಮನೆಗೆ ಅಪ್ಪನ ಮನೆಗೆ ಹೋಗಬೇಕು. ಆದರೆ ಆ ನಿಮ್ಮಪ್ಪ ನಮ್ಮ ಮೇಲೆ ದೋಷ ದೃಷ್ಟಿ ಇರಲಿಲ್ಲ ಅಂತಾದರೆ, ಅವನೂ ಹಾಗೆ ನಮ್ಮನ್ನು ಪ್ರೀತಿಯಿಂದ ಕರೀತಿದ್ದ ಅಂದರೆ ಹೋಗಬೇಕು. ಬರಬೇಡ ಅಂತ ಅವಮಾನ ಮಾಡಿ ಕಳಿಸಿದ್ದ ಅಂದರೆ ಅಂಥವ್ರ ಮನೆಗೆ ಹೋಗಬಾರದು. ಆದ್ದರಿಂದ ಬಲೀಯಸ ಅನಾತ್ಮ ಮದೇನ ಮನ್ಯುನ ವಿದ್ಯಾ ತಪೋ ವಿತ್ತ. ನೋಡಮ್ಮ, ಏನು ರುದ್ರದೇವರು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಅನೇಕ ತರಹದ ಮದಗಳಿವೆ ಅಂತೆ, ಅನೇಕ ತರಹದ ಮದಗಳು. ವಿದ್ಯಾಮದ, ತಪೋ ಭಾರಿ ತಪಸ್ಸು, ನನ್ನಂತಹ ವಿಷ್ಣು ಪಂಚಕ 18 ಸತಿ ವಿಷ್ಣು ಪಂಚಕ ಮಾಡೀನಿ ಅಂತನ್ನುವ ಅಹಂಕಾರ. ತಪ, ವಿತ್ತ, ಬೇಕಾದಷ್ಟು ಐಶ್ವರ್ಯ ಅದ ನನ್ನ ಹತ್ರ, ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಅದಂತನ್ನುವ ಅಹಂಕಾರ. ವಪು, ಭಾರಿ ಶಕ್ತಿ ಇದೆ ಅಂತ ಅಥವಾ ಭಾರಿ ಸೌಂದರ್ಯ ಇದೆ ಅಂತ. ವಯಸ್ಸು, ಕುಲ, ಭಾಳ ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇನೆ. ಸತಾಂ ಗುಣೈಹಿ ಷಡ್ಭಿರಸತ್ತಮಾಮದೈಹಿ, ಇವೆಲ್ಲವೂ ಮದವನ್ನು ಕೊಡುತ್ತೆ. ಸ್ಮೃತೋ ಹತಾಯಾಂ ಅಭಿಮಾನ ದುರ್ದೃಶಃ ತಪ್ತಾನ ಪಶ್ಯಂತಿ ಹಿ ಧಾಮ ಭೂಯಸ. ಒಮ್ಮೆ ಸ್ಮೃತೌ ಹತಾಯಾಂ ವಿವೇಕ ಹೋಯಿತೋ, ಶಾಸ್ತ್ರದ ಸ್ಮರಣ ಹೋಯಿತೋ, ಮುಗಿದೋಯ್ತು. ಅವರು ಎದುರುಗಡೆ ಎಂಥ ವ್ಯಕ್ತಿ ಇದ್ದರೂ ನೋಡೋದಿಲ್ಲ. ಸ್ಮೃತೋ ಹತಾಯಾಂ ನ ಪಶ್ಯಂತಿ ಹಿ ಧಾಮ ಭೂಯಸ. ಆ ದೊಡ್ಡವರು ಏನು, ಅವರ ಮಹಿಮೆ ಏನು, ಏನೂ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಸ್ಮೃತೋ ಹತಾಯಾಂ. ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಏನು ಸ್ಮೃತಿ ಹೋಗೋದು ಅಂದರೆ ನೆನಪಿನ ಶಕ್ತಿ ಹೋಗೋದಲ್ಲ. ಸ್ಮೃತಿ ಹೋಗೋದಂದರೆ ಶಾಸ್ತ್ರದ ಸ್ಮೃತಿ ಹೋಗೋದು. ಶಾಸ್ತ್ರ ಏನು ಹೇಳಿದೆ, ಧರ್ಮಶಾಸ್ತ್ರದಲ್ಲಿ ಏನಿದೆ, ಸಿಟ್ಟು ಮಾಡಬಾರ್ದು, ದೊಡ್ಡವರಿಗೆ ಬೈಬಾರ್ದು, ಇವೆಲ್ಲ ಏನು ನೆನಪಿರುತ್ತೆ ನೋಡಿ. ಉಪನ್ಯಾಸ ಮಾಡಬೇಕಾದ್ರೆ ಏನೆಲ್ಲ ನಮಗೆ ನೆನಪಿರುತ್ತೆ ನೋಡಿ, ಅದು ಕೆಳಗಿಳಿದ ಮೇಲೂ ನೆನಪಿರಬೇಕು, ಹೊರಗೆ ಹೋದ ಮೇಲೂ ನೆನಪಿರಬೇಕು. ಅದು ಆಗೋದಿಲ್ಲ ಮನುಷ್ಯನಿಗೆ. ಸ್ಮೃತೌ ಹತಾಯಾಂ ನ ಪಶ್ಯಂತಿ ಹಿ ಧಾಮ ಭೂಯಸಾಂ ತತಾರಿಭಿರ್ನ ಪ್ರಧನೆ ಶಿಲೀಮುಖೈಃ ಶೇತೇರ್ದಿತಾಂಗೋ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರದಿಯಾಂ ದುರುಕ್ತಿಭಿರ್ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ಯುದ್ಧಕ್ಕೆ ಹೋಗು, ಯುದ್ಧದಲ್ಲಿ ಶತ್ರುಗಳೆಲ್ಲ ಭಾರೀ ಭಾರೀ ಅಸ್ತ್ರಗಳಿಂದ ಶಸ್ತ್ರಗಳಿಂದ ನಮ್ಮನ್ನು ಹೊಡಿತಾರೆ. ಬಂದು ನಮ್ಮ ಮೈಗೆ ಬೀಳತ್ತೆ, ಚುಚ್ಚತ್ತೆ, ಗಾಯ ಆಗತ್ತೆ. ಅದೆಲ್ಲ ನೋವು ಸಹನ ಮಾಡಬಹುದು. ಆದರೆ ಯಾರಾದರೂ ಒಬ್ಬರು ನಮ್ಮನ್ನು ಅವಮಾನ ಮಾಡಿದರೆ, ನಿಂದೆ ಮಾಡಿದರೆ, ಬೈದರೆ, ವಕ್ರಧಿಯ ನಮಗೆ ಕೊಂಕು ನುಡಿದರೆ ಆಗುವ ನೋವಿದೆಯಲ್ಲ, ಅದು ದಿವಾನಿಶಂ ತಪ್ಯತಿ. ರಾತ್ರಿ ಹಗಲು ಅದು ನಮ್ಮ ಮನಸ್ಸನ್ನು ನೋಯಿಸುತ್ತೆ.